ಏನಿದೆ, ಒಂದು ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಬಿ ಸಿ 8 ಸೆಂಟಿಮೀಟರ್ ಇದ್ದು ಎ ಬಿ ಈಕ್ವಲ್ಸ್ ಟು ಎ ಸಿ 5 ಸೆಂಟಿಮೀಟರ್ ಆದ್ರೆ ಅದರ ವಿಸ್ತೀರ್ಣ ಎಷ್ಟು? ಓಕೆ, ಈಗ ಅಬ್ಸರ್ವ್ ಮಾಡಿ, ಎ ಬಿ ಮತ್ತೆ ಎ ಸಿ ಎರಡು ಏನಿದಾವೆ, ಸೇಮ್ ಇದಾವೆ. ಹಾಗಾದ್ರೆ ಇದು ಯಾವ ತರ ಟ್ರಯಾಂಗಲ್ ಆಯ್ತು? ಇದು ಐಸೋಸೆಲಸ್ ಟ್ರಯಾಂಗಲ್ ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ಏನು ಕಂಡು ಹಿಡೀರಿ ಅಂತ ಹೇಳಿದ್ದಾರೆ? ಏರಿಯಾ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಈಗ ನಮ್ಗೆ ನಿಮ್ ಏರಿಯಾ ಕಂಡು ಹಿಡಿಬೇಕಂದ್ರೆ ನೀವು ಯಾವ್ದಾದ್ರು ಒಂದು ಆಪ್ಷನ್ ಯೂಸ್ ಮಾಡ್ಬೋದು. ಯಾವ್ದು ಒಂದು ಎಸ್ ವ್ಯಾಲ್ಯೂ ಯೂಸ್ ಮಾಡ್ಬೋದು, ಎಲ್ಲ ಸೈಡ್ಸ್ ಕೊಟ್ಟಿದ್ದಾರೆ. ಅಥವಾ ನೀವು ಹೈಟ್ ಕೂಡ ಯೂಸ್ ಮಾಡ್ಬೋದು. ಏನು, ಈಗ ನಾನು ಒಂದು ಅಲ್ಟಿಟ್ಯೂಡ್ ತಗೊಂಡ್ರೆ, ಈಗ ಮಧ್ಯದಲ್ಲಿ ಒಂದು ಅಲ್ಟಿಟ್ಯೂಡ್ ತಗೊಂಡು ನೀವು ಟ್ರೈ ಮಾಡ್ಬೋದು. ಬೇಸ್ ಅಂತೂ ನಿಮ್ಗೆ 8 ಸೆಂಟಿಮೀಟರ್ ಇರುತ್ತೆ. ಈಗ ಅವಾಗ ಇಲ್ಲಿ ಏನಿರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಟಿಟ್ಯೂಡ್ ಯಾವಾಗ್ಲೂ ಮಿಡ್ ಪಾಯಿಂಟ್ ನಲ್ಲಿ ಇರುತ್ತೆ. ಸಾರಿ, ಇದನ್ನ ಇಲ್ಲಿ ಲೈನ್ ತಗೊಂಡು ಈ ತರ ಮಾಡ್ಬೋದು. ಇಲ್ಲ ಆಲ್ ಸೈಡ್ಸ್ ದೇ ಹ್ಯಾವ್ ಗಿವನ್, ಸೊ ವಿ ಕ್ಯಾನ್ ಫೈಂಡ್ ದ ಏರಿಯಾ. ಏರಿಯಾ ಏನ್ ಹೇಳುತ್ತೆ? ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂಡರ್ ದ ಸ್ಕ್ವೇರ್ ರೂಟ್. ಇಲ್ಲಿ ಐಸೋಸೆಲಸ್ ಟ್ರಯಾಂಗಲ್ ಇದ್ದಿದ್ರಿಂದ ಅದನ್ನ ನೀವು ಡೈರೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಫಸ್ಟ್ ಎಸ್ ವ್ಯಾಲ್ಯೂ ಕಂಡು ಹಿಡಿಯೋಣ. ಏನಿದೆ, 5 + 5 + 8 ಡಿವೈಡೆಡ್ ಬೈ 2, 18 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? 9 ಆಯ್ತು. ಸೊ ದಿಸ್ ಇಸ್ 9 ಇಂಟು 9 ಮೈನಸ್ 8, 9 ಮೈನಸ್ 5, 9 ಮೈನಸ್ 5 ಅಂಡರ್ ದ ಸ್ಕ್ವೇರ್ ರೂಟ್. ಸರಿನಾ? ಸೊ ದಿಸ್ ಇಸ್ 9 ಇಂಟು 1 ಇಂಟು 4 ಇಂಟು 4. ಸೊ ದಿಸ್ ಇಸ್ 9 ಇಂಟು 16. ಸ್ಕ್ವೇರ್ ರೂಟ್ 9 ಇಂಟು 16 ಹೇಗೆ ಬರಿಬಹುದು? ಸ್ಕ್ವೇರ್ ರೂಟ್ ಆಫ್ 9 ಇಸ್ 3, ಸ್ಕ್ವೇರ್ ರೂಟ್ ಆಫ್ 16 ಇಸ್ 4. ಸೊ 4 ಇಂಟು 3 ಎಷ್ಟಾಯ್ತು? 12 ಸೆಂಟಿಮೀಟರ್. ಸೊ ನಿಮ್ದು ಆನ್ಸರ್ ಎಷ್ಟಾಯ್ತು ಇಲ್ಲಿ? 12 ಸೆಂಟಿಮೀಟರ್. ಆಪ್ಷನ್ ಎ.